ಎಲ್ಲರಿಗೂ ಶುಭ ಶುಕ್ರವಾರದ ಮುಂಜಾನೆಯ ಶುಭಾಶಯಗಳು. ಈ ದಿನ ನಮ್ಮ ರೂಪನಗರದಲ್ಲಿ ನಮ್ಮ ಅಂಚೆ ಕಚೇರಿಯನ್ನು ಉದ್ಘಾಟನಾ ಸಮಾರಂಭಕ್ಕೆ ಸಹಕರಿಸಿ ಶ್ರಮಿಸಿದಂಥ ನಮ್ಮ ರೂಪನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಅಂಚೆ ಇಲಾಖೆ ರೂಪನಗರದ ಅಂಚೆ ಕಚೇರಿ ಇಲ್ಲಿಗೆ ಬರಲಿಕ್ಕೆ ತುಂಬ ಎಫರ್ಟ್ ಹಾಕಿ ಶ್ರಮ ವಹಿಸಿ ಅವರ ಒಂದು ಪ್ರಯತ್ನದಿಂದ ನಮ್ಮ SSP ಸರ್, ಮೈಸೂರು ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಾದ ಹರೀಶ್ ಸರ್ ಮತ್ತು ನಮ್ಮ ಡಿವಿಷನ್ ಸ್ಟಾಫ್ಗೆ ನಮ್ಮ ರೂಪನಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಕೊಡ್ತೇನೆ. ಈ ಸಂದರ್ಭದಲ್ಲಿ ಈ ನಮ್ಮ ಅಂಚೆ ಕಚೇರಿಗೆ ನಮ್ಮ ಬಿಲ್ಡಿಂಗನ್ನು ನಮ್ಮ ರೀಸನಬಲ್ ಆಗಿ ಕೊಟ್ಟಂಥ ನಮ್ಮ ಸೊಸೈಟಿ ಅಧ್ಯಕ್ಷರು, ಸೆಕ್ರೆಟರಿ ಆದಂಥ ಬಾಲಕೃಷ್ಣ ಸರ್ ಹಾಗೂ ಪೂಜಾ ಸರ್ಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಅಂಚೆ ಕಚೇರಿ ವತಿಯಿಂದಲೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಹಾಗೂ ಈ ಅಂಚೆ ಕಚೇರಿಯಲ್ಲಿ ಬರಲಿಕ್ಕೆ ತುಂಬ ಕಾರಣಕರ್ತರಾದಂಥ ನಮ್ಮ ನಾಗೇಂದ್ರ ಸರ್, ಕೇಶವಮೂರ್ತಿ ಸರ್, ರಮೇಶ್ ಸರ್ ಹಾಗೂ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾರೆ ಸರ್. ಹಾಗೂ ನಮ್ಮ ಡಿವಿಷನ್ ಸ್ಟಾಫ್ ಮತ್ತು ನಮ್ಮ ಯೂನಿಯನ್ನ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಸರ್. ಟೇಪನ್ನ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಪೂಜಾರ್ ಸರ್, ತಂತ್ರಿ ಸರ್, ಸೂರ್ಯನಾರಾಯಣ್ ಸರ್, ಪೂಜಾರ್ ಸರ್, ಮತ್ತೆ ಬಾಲಕೃಷ್ಣ ಸರ್ ಬನ್ನಿ, ಸೋಮೇಜಿ ಸರ್, ನಾಗೇಂದ್ರ ಸರ್ ಬನ್ನಿ, ಹರೀಶ್ ಸರ್, ನಮ್ಮ ಹಿರಿಯ ಅಂಚೆ ಅಧೀಕ್ಷಕರಾದಂಥ ಹರೀಶ್ ಸರ್ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡ್ತಾ ಇರ್ತಾರೆ. ಸೋಮೇಜಿ ಸರ್ ಕಾರ್ಯಕ್ರಮವನ್ನು ದೀಪ ಬೆಳೆಸುವ ಮೂಲಕ ಉದ್ಘಾಟನೆ ಮಾಡಿದಂಥ ನಮ್ಮ ಹಿರಿಯ ಅಂಚೆ ಅಧೀಕ್ಷಕರು ಹರೀಶ್ ಸರ್ ಹಾಗೂ ನಮ್ಮ ರೂಪನಗರದ ರೂಪನಗರದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಂಚೆ ಅಧೀಕ್ಷಕರಾದ ಶ್ರೀ ಹರೀಶ್ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ದೀಪಾನಾಗ್ನದಿಂದ ಇಷ್ಟೊಂದು ಜನ ನಾವು ಈ ಫಂಕ್ಷನಿಗೆ ಅಟೆಂಡ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಹಾಗಾಗಿ ಎಲ್ರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ನಿಮಗೆ ಮತ್ತೊಮ್ಮೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವಿಲ್ಲಿ ಕಚೇರಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಮಿತ್ರ ಪ್ರದೀಪ್ ಅವ್ರದ್ದು ತುಂಬ ದಿನದ ಬೇಡಿಕೆ. ಅವರು ಇಲ್ಲ ಸರ್ ನಮ್ಮ ಏರಿಯಾಗೆ ಪೋಸ್ಟ್ ಆಫೀಸ್ ಬೇಕು ಅಂತ. ನಾವು ಸುಮ್ಮನೆ ಹೇಳ್ತಿದ್ದಾರೆ ಇವರು ಅಂತ ಅಂದ್ಕೊಂಡು ಒಂದ್ಸರಿ ಬಂದ್ವಿ ಈ ಕಡೆ ಸರ್ವೆ ಮಾಡಲಿಕ್ಕೆ ಅಂತ ಬಂದಾಗ ನಿಜವಾಗ್ಲೂ ತುಂಬ ಇಲ್ಲಿ ಜಸ್ಟಿಫಿಕೇಶನ್ ಇದೆ ಅಂತ ಅನ್ನಿಸ್ತು. ಆ ನಿಟ್ಟಿನಲ್ಲಿ ನಂತರ ನಾವು ಇಲ್ಲಿ ಪೋಸ್ಟ್ ಆಫೀಸ್ ಮಾಡಲಿಕ್ಕೆ ಏನೇನು ನಾವು ಪ್ರಿಲಿಮಿನರಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕಿತ್ತು, ಇಲಾಖೆ ಅದ್ರ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡ್ವಿ. ಅದ್ರ ನಂತರ
ನಾವು ಇಲ್ಲಿ ಬಿಲ್ಡಿಂಗ್ ಬೇಕು ಅಂತ ಅಂದ ತಕ್ಷಣ ಪ್ರದೀಪ್ ಅವರು ಇಲ್ಲ ನಾವು ಇವತ್ತು ಅಂದರೆ ಯಾವ್ದಾದ್ರು ಪೋಸ್ಟ್ ಆಫೀಸ್ ಓಪನ್ ಮಾಡ್ಲಿಕ್ಕೆ ಬಿಲ್ಡಿಂಗ್ ಬೇಕು ಅಂದರೆ ಇಮಿಡಿಯೇಟ್ ಸಿಗೋದಿಲ್ಲ. ನಾವು ಇವತ್ತು ಸಂಜೆ ಪ್ರದೀಪಿಗೆ ಹೇಳಿದ್ರೆ ನೀವು ಬೆಳಗ್ಗೆ ಬನ್ನಿ, ನಾನು ಅಲ್ಲಿ ಹೇಳಿದ್ದೀನಿ ಒಂದು ಇದೆ ಅಂತಂದ್ರು. ಸೊ ಇಲ್ಲಿ ಬಂದ ನಂತರ ನಮ್ಮ ಸೊಸೈಟಿ ನಮ್ಮ ಡೈರೆಕ್ಟರ್ ಸಹ ಅವ್ರು ಮತ್ತೆ ಸೊಸೈಟಿ ಕಮಿಟಿನವ್ರು ಏನು ನಮಗೆ ಸಿಕ್ಬಿಟ್ಟು ಇದೊಂದು ಇದೆ ನೋಡಿ ಇಲ್ಲಿ ಮಾಡ್ತೀರಾ ಅಂತ ಕೇಳಿದ್ರು. ನಂತರ ಆಯಿತು ಅಂತ ನೋಡಿದ್ವಿ. ನಮಗೆ ಸದ್ಯಕ್ಕೆ ಇದಿಷ್ಟೇ ಸಾಕಾಗಿತ್ತು, ಒಂದು ಪೋರ್ಷನ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ನಂತರ ಮತ್ತೆ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಇಲ್ಲ ಅವರು ಮಾಡೋದಾದರೆ ಎರಡು ಕಡೆ ಸೇರಿಸಿ ಮಾಡ್ಕೊಳ್ಳಿ, ಇಲ್ಲಿ ಒಂದು ನೀವು ಫ್ಯೂಚರಲ್ಲಿ ಬೇಕು ಅಂದರೆ ಸಿಗದೆ ಇರ್ಬೋದು ಹಾಗೆ ಹೀಗೆ ಅಂತಂದ್ರು. ನಂತರ ನಮ್ಮದೇ ಆದ ಅದು ರೆಂಟ್ ವಿಷಯದಲ್ಲಿ ನಮ್ಮದೇ ಆದ ಒಂದು ಕಂಡೀಷನ್ಸ್ ಎಲ್ಲ ಇರುತ್ತೆ. ಅವ್ರು ಕೇಳ್ತಾ ಇರೋ ರೆಂಟ್ ಆ್ಯಕ್ಚುಲಿ ಜಸ್ಟಿಫೈಡ್ ಇತ್ತು, ಬಟ್ ನಮಗೆ ಆ ರೆಂಟ್ ಕೊಡಲಿಕ್ಕೆ ನಮಗೆ ಒಂದು ಅವಕಾಶ ಇರಲಿಲ್ಲ. ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆ ರೆಂಟ್ ಆದರೆ ಮಾಡ್ಬೋದು, ಇಲ್ಲ ಅಂದರೆ ಬೇರೆ ಕಡೆ ನೋಡೋಣ ಹಾಗೆ ಹೀಗೆ ಅಂತೇಳಿ. ಕೊನೆಗೆ ಅವರು ಇಲ್ಲ ಆಯಿತು ಅಂತ, ಅದು ಏನು ನೆಗೋಷಿಯೇಷನ್ ಆಯಿತು ಗೊತ್ತಿಲ್ಲ ಕಮಿಟಿ, ಯಾಕಂದರೆ ಅದು ಸ್ವಂತದ್ದಾದರೆ ಅವರು ತಕ್ಷಣ ನಿರ್ಧಾರ ತಗೊಂಡು ಹೇಳ್ಬಿಡ್ಬೋದು. ಆದರೆ ಅದೊಂದು ಸಂಘ ಸಂಸ್ಥೆದಿರೋದ್ರಿಂದ ಅದರದ್ದೇ ಒಂದು ವ್ಯವಸ್ಥೆ ಇರುತ್ತೆ, ಕಟ್ಟಡ ಇರುತ್ತೆ, ಮೀಟಿಂಗ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಬೇಕು. ಅವರು ನಾವು ಕೇಳಿದ ರೆಂಟಿಗೆ ಒಪ್ಕೊಂಡು ವ್ಯವಸ್ಥಿತವಾಗಿ ನಮ್ಗೆ ಏನು ಬೇಕಿತ್ತು ಎಲ್ಲ ಮಾಡಿಕೊಟ್ಟು ಸೊ ಇವತ್ತಿಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ನಮ್ಮ ಸೊಸೈಟಿನವರಿಗೆ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಾನು ಈ ರೂಪನಗರದ ನಿವಾಸಿಗೆ ಅಂದರೆ ಇದು ಏನು ಸೊಸೈಟಿ ಅಂದರೆ ಈ ಕಮಿಟಿ ಇದೆ, ಕಮಿಟಿನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ನಮಗೆ ಇಲ್ಲ ನಾವು ನೋಡ್ಲಿಕ್ಕೆ ಬಂದಾಗ ನಿಮ್ಮ ಎಡಗಡೆ ನೋಡಿ ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆ ಪೊಲೀಸ್ ಸ್ಟೇಷನ್ನು. ಆ ಪೊಲೀಸ್ ಸ್ಟೇಷನ್ನಿಗೆ ಇಲ್ಲಿ ಕಮಿಟಿನವರೇ ಸೈಟ್ ಕೊಟ್ಟು ಬಿಲ್ಡಿಂಗ್ ಕಟ್ಸ್ಕೊಟ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಪೋಸ್ಟ್ ಆಫೀಸ್ ಎಷ್ಟು ಇದೆ ಅಂದರೆ ಪೊಲೀಸ್ ಸ್ಟೇಷನ್ ಎಷ್ಟು ಅವಶ್ಯಕತೆ ಇದೆಯೋ ಹಾಗೆ ಪೋಸ್ಟ್ ಆಫೀಸನ್ನು ಎಲ್ಲರಿಗೂ ಒಂದು ಅವಶ್ಯಕತೆ ಇದೆ. ತಕ್ಷಣಕ್ಕೆ ನಮಗೆ ಇವತ್ತು ಅದರ ಅವಶ್ಯಕತೆ ಇಲ್ಲ ಅಂದ್ರೂ ಫ್ಯೂಚರ್ ಒಂದಲ್ಲ ಒಂದಿನ ಪ್ರತಿಯೊಬ್ಬರಿಗೂ ಪೋಸ್ಟ್ ಆಫೀಸ್ ಒಂದು ಅವಶ್ಯಕತೆ ಬಂದೇ ಬರುತ್ತೆ. ಹಾಗಾಗಿ ನಾನು ಕಮಿಟಿನವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಪೋಸ್ಟ್ ಆಫೀಸಿಗೂ ಒಂದು ಬಿಲ್ಡಿಂಗ್ ಮಾಡಿಕೊಡಿ ಅಂತ ಚಿಕ್ಕದಾಗಿ. ಸೊ ಇಲ್ಲಿ ತುಂಬ ಜನ ಸೀನಿಯರ್ ಸಿಟಿಜನ್ಸ್ ಅಂದರೆ ನೋಡಿದರೆ ತುಂಬ ಜನ ಸೀನಿಯರ್ ಸಿಟಿಜನ್ಸ್ ಇಲ್ಲಿ ತುಂಬ ಜನ ವಾಸವಾಗಿದ್ದೀರಾ. ಸೊ ನಿಮಗೆ ಮನೆಗೆ ನಾವು ಈಗಾಗಲೇ ಸರ್ವಿಸ್ ಕೊಡ್ತಾ ಇದ್ದೀವಿ, ಆದರೆ ಫ್ಯೂಚರಲ್ಲಿ ಇನ್ನೂ ಹೆಚ್ಚಿನ ಸರ್ವಿಸ್ ಕೊಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ. ಸೊ ನಾವು ಹೆಚ್ಚಿನ ಸರ್ವಿಸ್ ಕೊಡಬೇಕು ಅಂತಂದರೆ ನೀವು ಪೋಸ್ಟ್ ಆಫೀಸ್ ಒಟ್ಟಿಗೆ ನೀವು ಜೊತೆ ಕೂಡ ಇರಬೇಕಾಗತ್ತೆ. ಸೊ ನಮ್ಮ ಪೋಸ್ಟ್ ಮಾಸ್ಟರ್ ಸೊ ನಿಮಗೆ ಹೆಚ್ಚಿನ ಸರ್ವಿಸ್ ಕೊಡಲಿಕ್ಕೆ ಅವರು ತಯಾರಿರ್ತಾರೆ. ಸೊ ನಮ್ಮ ಇಲ್ಲಿಯ ಸ್ಟಾಫನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ನೀವು ಪೋಸ್ಟ್ ಆಫೀಸ್ ಬಂದಿದೆ ಅನ್ನೋದನ್ನು ನೀವು ಮನೆಗೆ ಹೋಗಿ ಸ್ವಲ್ಪ ದಿನ ಮನೆಗೆ ಹೋಗಿ ನಾವು ಪೋಸ್ಟ್ ಮಾಸ್ಟರ್ ಇಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಇಂಥ ಕಡೆ ಓಪನ್ ಮಾಡಿದ್ದೀವಿ, ಸರ್ವಿಸ್ ತಗೊಳ್ಳಿ. ಅವರು ಇಲ್ಲಿ ಅವ್ರಿಗೆ ಸರ್ವಿಸ್ ಈ ತಕ್ಷಣಕ್ಕೆ ಬೇಕಾಗಿದೆ ಇಲ್ವೋ, ಬಟ್ ಪೋಸ್ಟ್ ಆಫೀಸ್ ಇರೋದನ್ನು ಅವ್ರು ಬಂದಟ್ಟು ಮಾಡ್ಕೊಡ್ಬೇಕಾಗಿದೆ. ನಮ್ಮ ಸ್ಟಾಫಿಗೆ ಆ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಹೋಗ್ಬಿಟ್ಟು ಮನೆಗೆ ಹೋಗಿ ಏರಿಯಾದಲ್ಲಿ ಪೋಸ್ಟ್ ಆಫೀಸ್ ಬಂದಿರೋದನ್ನು ಅವ್ರಿಗೆ ತಿಳಿಸ್ಲಿ. ಹಾಗೆ ಇವತ್ತು ಏನು ನಡೆದಿದ್ದೀರ ನಿಮ್ಮದೇ ಇಲ್ಲಿ ನಿವಾಸಿಗಳದ್ದು ಏನು ವಾಟ್ಸಪ್ ಗ್ರೂಪ್ಸ್ ಇದೆ ಅಥವಾ ಬೇರೆ ಏನಿದೆ ಅದರಲ್ಲೆಲ್ಲದನ್ನು ಪೋಸ್ಟ್ ಆಫೀಸ್ ಬಂದಿರೋದನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಿ ನೀವು ಹೆಚ್ಚಿನ ಇಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಾವು ಫ್ಯೂಚರಲ್ಲಿ ಇಲ್ಲಿ ಮತ್ತು ನಿಮಗೆ ಆಧಾರ್ ಅಪ್ಡೇಷನ್ಸು ಅದೆಲ್ಲ ಸೇವೆಯನ್ನು ನಾವು ಇಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಹೆಚ್ಚಿನ ಅಕೌಂಟ್ಸ್ ಎಲ್ಲ ಓಪನ್ ಮಾಡಿಕೊಂಡು ನಾವಿಲ್ಲಿ ಪೋಸ್ಟ್ ಆಫೀಸನ್ನು ನಾವೇನು ಇಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೆವು, ಆ ಉದ್ದೇಶ ನಿಮಗೆ ಸಫಲ ಆಗಲಿ. ಸೊ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ಇದೊಂದು ಪೋಸ್ಟ್ ಆಫೀಸ್ ಓಪನ್ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಟ್ಟ ಎಲ್ಲ ಸಾರ್ವಜನಿಕರು ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಲು ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ರೂಪಾನಗರದಲ್ಲಿ ಅಂಚೆ ಕಚೇರಿ ಬರಬೇಕು ಅನ್ನುವಂಥದ್ದು ನಮ್ಮ ಸೀನಿಯರ್ ಸಿಟಿಸನ್ಸ್ಗಳ ಬಹಳ ದಿನದ ಬೇಡಿಕೆ ಇತ್ತು. ಆದರೆ ನಮ್ಮ ರೂಪಾನಗರದ ಕ್ಷೇಮಾಭಿವೃದ್ಧಿ ಸಂಘದ ಈಗಿನ ಪದಾಧಿಕಾರಿಗಳ ವಿಶೇಷ ಮುತುವರ್ಜಿಯಿಂದಾಗಿ ಹಾಗೂ ಪ್ರದೀಪ್ ಆ್ಯಂಡ್ ಟೀಮ್ ಅವರ ಸಹಕಾರದಿಂದ ಇವತ್ತು ರೂಪಾನಗರದಲ್ಲಿ ಅಂಚೆ ಕಚೇರಿ ಆರಂಭ ಆಗಿದೆ. ಈ ಆರಂಭ ಆದಂಥ ಅಂಚೆ ಕಚೇರಿಗೆ ನಾವೆಲ್ಲರೂ ಸೇರಿ ಅವರಿಗೆ ಏನು ಅವರ ಮುಖ್ಯ ಉದ್ದೇಶ ಸರ್ವಿಸ್ ಜೊತೆಗೆ ಬಿಸ್ನೆಸ್ ಆಗಬೇಕು. ಅದು ಬಿಸ್ನೆಸ್ ಆದರೆ ಮಾತ್ರ ಕಂಟಿನ್ಯೂ ಆಗುತ್ತೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಅವರು ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಬೇಕಾದ ಏನೋ ಆಧಾರ್ ಅಪ್ಡೇಷನ್ ಅಂತ ಹೇಳಿದರೆ ಅದು
ನೆಸೆಸಿಟಿ ಇವತ್ತು ಎಲ್ಲ ಕಡೆ ಅದು ಏರಿಯಾಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಫೆಸಿಲಿಟಿನ ಆದಷ್ಟು ಬೇಗ ಒದಗಿಸಿ ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳ ಹತ್ರ ವಿನಂತಿಸಿಕೊಂಡು ಈ ಏನು ಅಂಚೆ ಕಚೇರಿ ಆರಂಭ ಆಗಿದೆ ಅದಕ್ಕೆ ನಮ್ಮ ಎಲ್ಲ ನಿವಾಸಿಗಳ ಪರವಾಗಿ ಶುಭ ಹಾರೈಸಿದ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ತಡವಾಗಿ ಬಂದಂಥ ನಮ್ಮ ಡೆಪ್ಟಿ ಎಸ್ ಪಿ ಸರ್ ನವೀನ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ, ಹಾಗೂ ಒಂದಾಗ ಸರ್ಗೂ ಸ್ವಾಗತವನ್ನು ಕೊಡ್ತೇನೆ ಸರ್. ಈ ನವೀನ್ ಸರ್ ಒಂದೆರಡು ಮಾತು ಮಾಡೋಣ. ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಮೈಸೂರು ನವೀನ್ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಾಯಶಃ ನಮ್ಮ ಸೂಪರಿಂಟೆಂಡೆಂಟ್ ಸಾಹೇಬರು, ಸೀನಿಯರ್ ಸೂಪರಿಂಟೆಂಡೆಂಟ್ ಸಾಹೇಬರು ಈ ವಿಷಯದ ಸುಮಾರೆಲ್ಲ ಮಾತಾಡಿದ್ದಾರೆ. ಪುನರಪಿ ಅದೇ ವಿಷಯವನ್ನು ಹೇಳಲಿಕ್ಕೆ ಸರಿಯಾಗಲಿಕ್ಕಿಲ್ಲ. ಸೊ ಒಂದು ಹೊಸ ಅಂಚೆ ಕಚೇರಿಯನ್ನು ರೂಪನಗರಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ಪ್ರಾಯಶಃ ಎಲ್ಲರೂ ಕೇಳ್ತಾರೆ ಪೋಸ್ಟ್ ಆಫೀಸಲ್ಲಿ ಏನು ವ್ಯವಹಾರ ಆಗ್ತದೆ ಅಂತ. ಪೋಸ್ಟ್ ಆಫೀಸಲ್ಲಿ ಪೋಸ್ಟೇ ಇಲ್ಲ ಅಂತ ಹೇಳೋದು ಒಂದು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಒಂದು ಡೌಟ್ ಇರ್ತದೆ ಅಂತ. ಬಟ್ ಇವತ್ತು ಅಂಚೆ ಕಚೇರಿ ಬರೀ ಪೋಸ್ಟ್ ಅಲ್ಲ, 5 ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಒಂದು ಆಧಾರ್ ಅಪ್ಡೇಷನ್ ಅಂತ ಇದೆ, ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಇದೆ, ಅದಲ್ಲದೆ ನಮ್ಮಲ್ಲಿ ಫಿನಾಕಲ್ ಅಂತ ಇದೆ. ಪೋಸ್ಟ್ ಅಂತೂ ಮಾಮೂಲಿ ಇದ್ದೇ ಇರುವಂಥದ್ದು. ಇದೇ ದಿಕ್ಕಿನಲ್ಲಿ ನಮ್ಮ ಏನು ಹೇಳ್ತಾರೆ ಸೀನಿಯರ್ ಸಿಟಿಸನ್ಸಿಗೂ ಸಹ ಸುಮಾರು ಸ್ಕೀಮ್ಸ್ ನಮ್ಮಲ್ಲಿ ಇದೆ. ಸೊ ರೂಪನಗರ ನಿವಾಸಿಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ರೂಪನಗರ ಇನ್ನೂ ಬೆಳೀಲಿ, ಅದರ ಜೊತೆಗೆ ನಮ್ಮ ಪೋಸ್ಟ್ ಆಫೀಸ್ ಬೆಳೀಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಕೇಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಅಂಚೆ ಇಲಾಖೆಯಲ್ಲಿ ಲೋನ್ ಒಂದು ಬಿಟ್ಟು ಬ್ಯಾಂಕಲ್ಲಿ ಲೋನ್ ಆಪ್ಷನ್ ಇದೆ, ಲೋನ್ ಒಂದು ಆಪ್ಷನ್ ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಎಲ್ಲ ಸೌಲಭ್ಯಗಳನ್ನು ಅಂಚೆ ಕಚೇರಿನಲ್ಲಿ ಇದೆ. ಜೊತೆಗೆ ಸರ್ ಹೇಳಿದಾಗೆ ಆಧಾರ್ ಅಪ್ಡೇಷನು ಇದೆ. ಅದನ್ನು 26 ರೂಪನಗರದಲ್ಲಿ ಪಿನ್ ಕೋಡು ಈಗ 36 ಆಗಿದೆ. ಎಲ್ಲ ನಮ್ಮ ಸಾರ್ವಜನಿಕರಿಗೂ ಆಧಾರ್ ಅಪ್ಡೇಷನ್ 36ನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಸಾಹೇಬರು ಅದನ್ನ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತಾರೆ ಅಂತ ಒಂದು ಆಶಾಭಾವನೆಯಿಂದ, ಮತ್ತೆ ಡಿಜಿಟಲ್ ಸರ್ಟಿಫಿಕೇಟ್ ಪೆನ್ಷನರ್ಸ್ಗೆ ಅದು ಸೌಲಭ್ಯ ಇದೆ ಅಂಚೆ ಕಚೇರಿ ವತಿಯಿಂದ. ಅದನ್ನ ನಮ್ಮ ಸಾಹೇಬರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಒಂದು ಆಶಾಭಾವನೆಯಿಂದ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಮ್ಮ ಕೃಷ್ಣ ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ರೂಪನಗರದ ನಿವಾಸಿಗಳ ಬಹುದಿನಗಳ ಕನಸು ಇವತ್ತು ಈಡೇರಿದೆ ಅಂತ ನಾನು ಭಾವಿಸ್ತೀನಿ. ಅಂಚೆ ಕಚೇರಿ ಇವತ್ತು ಇಲ್ಲಿ ಓಪನ್ ಆಗ್ತಾ ಇರೋದು ನಿಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ, ನಮಗೂ ಕೂಡ ಒಂದು ಸಂತೋಷದ ವಿಷಯ. ಅಂಚೆ ಕಚೇರಿಯಲ್ಲಿ ಹಲವಾರು ಯೋಜನೆಗಳು, ಹಲವಾರು ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಇಲ್ಲಿ ಅಗತ್ಯವಾದಂಥ ಸೌಲಭ್ಯಗಳಿದೆ. ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇವತ್ತೇನು ನೀವು ರೂಪನಗರದಲ್ಲಿ ಇವತ್ತು ಒಂದು ಗಿಡನ ನೆಟ್ಟಿದ್ದೀರಿ, ಈ ಗಿಡಕ್ಕೆ ನೀವೆಲ್ಲ ನೀರು ಹಾಕಿ ಪೋಷಿಸಿದ್ರೆ ಮಾತ್ರ ಇದು ಫಲ ಕೊಡಲಿಕ್ಕೆ ಚಂದ. ನೀವು ತುಂಬ ಫಲವನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಇರಬೇಕು, ಬಿಸ್ನೆಸ್ ಮಾಡಬೇಕು. ಈ ಅಂಚೆ ಕಚೇರಿಯಲ್ಲಿ ಸಿಗುವಂಥ ಸವಲತ್ತುಗಳನ್ನು ನೀವು ಉಪಯೋಗಿಸ್ಕೋಬೇಕು. ಅಂಚೆ ಕಚೇರಿಯ ನೌಕರರು ಮಾತ್ರ ಪ್ರಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ನಿವಾಸಿಗಳು ನಮ್ಮ ರೂಪನಗರದಲ್ಲಿ ಒಂದು ಅಂಚೆ ಕಚೇರಿ ಓಪನ್ ಆಗಿದೆ ಎನ್ನುವುದನ್ನು ನೀವು ಮನೆಗೂ ನೀವು ಅಲ್ಲಲ್ಲೇ ಸ್ನೇಹಿತರು ಕೂಡ ಮಾತಾಡ್ತಾ ಅದನ್ನು ಪಬ್ಲಿಸಿಟಿ ಮಾಡ್ತಾ ಡೈರೆಕ್ಟ್ ಆಗಾರು ಮಾಡಿ ಇಂಡೈರೆಕ್ಟ್ ಆಗಾರು ಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಅಂಚೆ ಕಚೇರಿಗಳು ಮುಚ್ಚಕ್ಕಾಗಬಾರ್ದು, ಯಾವತ್ತೂ ಸೇವೆಗೆ ಸದಾ ಸಿದ್ಧವಾಗಿರಬೇಕು. ಹಾಗಾಗಿ ನಿಮ್ಮೆಲ್ಲರ ಸೇವೆಗೆ ಇದು ಸದಾ ಸಿದ್ಧವಾಗಿರಲಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಶೇಷವಾಗಿ ಹಿರಿಯ ನಾಗರಿಕೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಬೃಹತ್ ಆಗಿ ಬೆಳಿಲಿಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ಮನವಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ನಿಮಗೆಲ್ಲರೂ ನಮಿಸ್ತೀನಿ. ಥ್ಯಾಂಕ್ ಯು. ಸರ್, ಒಂದು ಕ್ಲಾರಿಫಿಕೇಶನ್ ಸರ್. ಈಗ ಭೋಗಾದಿನಲ್ಲಿ ನಮ್ಮದು ಸುಮಾರು ಜನದ್ದು ಅಕೌಂಟ್ ಇದೆ ಸರ್. ಏನೋ ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ಟರ್ಮ್ ಲೋನ್ ಟರ್ಮ್ ಡಿಪಾಸಿಟ್ ಇರ್ಬೋದು, ಸೀನಿಯರ್ ಸಿಟಿಸನ್ ಇದಿರ್ಬೋದು ಸ್ಕೀಮು, ಅದೆಲ್ಲ ಇಲ್ಲಿಗೆ ಬರುತ್ತಾ ಅಥವಾ ನಾವು ಚೇಂಜ್ ಮಾಡ್ಕೋಬೇಕಾ? ಸರ್, ಕೇಳೋದು ಒಳ್ಳೆ ಪ್ರಶ್ನೆ. ಅದು ನೀವು ರಿಕ್ವೆಸ್ಟ್ ಕೊಟ್ಟರೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಸರ್. ಇಲ್ಲ ಅಂತಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, ನೀವು ಮಾಡ್ಕೋಬೋದು. ಜೊತೆಗೆ ನೀವು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇರೋದ್ರಿಂದ ನೀವು ಅದೇ ಅಕೌಂಟ್ ಅಲ್ಲೇ ಇದ್ರೂ ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಬಟ್ ಅಕೌಂಟನ್ನು ಇಲ್ಲಿ ಅದು ಹೋಮ್ ಆಫೀಸು ಭೋಗದಿನೇ ಇರುತ್ತೆ ನಿಮ್ಮ ಅಕೌಂಟ್ಗೆ. ಬಟ್ ನೀವು ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಸರ್. ಇಲ್ಲೇ ಮಾಡಿದ್ರಾಗತ್ತೆ ಸರ್, ಇಲ್ಲೇ ಮಾಡಿದ್ರಾಗತ್ತೆ, ಅಲ್ಲಿ ಮಾಡಿದ್ರೂ ಆಗತ್ತೆ ಸರ್.
ನೆಸೆಸಿಟಿ ಇದೆಯಾ, ಅದು ಇಂಪಾರ್ಟೆಂಟ್. ನೆಸೆಸಿಟಿ ಇದೆಯಾ? ಏನ್ ನೆಸೆಸಿಟಿ ಏನಿಲ್ಲ, ಇಲ್ಲ ನೆಸೆಸಿಟಿ ಇಲ್ಲ. ಸರ್ವಿಸ್ ಅಲ್ಲೂ ಕೊಡ್ತೇವೆ, ಇಲ್ಲೂ ಕೊಡ್ತೇವೆ. ಲಾಸ್ಟ್ಗೆ ಕ್ಲೋಸರ್ಗೆ ಒಂದ್ಸತಿ ನೀವು ಹೋಗೋದಕ್ಕೆ ಕ್ಲೋಸರ್ ಒನ್ ಟೈಮ್ ಕ್ಲೋಸರ್ ಮಾಡ್ಬೇಕಾದ್ರೆ ಹೋಗ್ಬೇಕಾಗತ್ತೆ. ಇನ್ನು ಎಲ್ಲ ಸರ್ವಿಸ್ ಅವೈಲಬಿಲಿಟಿ ಸಿಗುತ್ತೆ ಸರ್. ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಅಕೌಂಟ್ ಇದ್ರೂ ಇಲ್ಲಿ ಸರ್ವಿಸ್ ಸಿಗುತ್ತೆ ಸರ್. ಆಮೇಲಿಂದ ನೀವೇನಾದ್ರು ಅಮೌಂಟ್ ಅನ್ನ ಡ್ರಾ ಮಾಡಬೇಕು ಅಂತ ಇದ್ರೆ ಅಪ್ ಟು 50,000 ವರೆಗೆ ಎಲ್ಲಿ ಬೇಕಾದ್ರೂ ಡ್ರಾ ಮಾಡಬಹುದು. ಡೆಪಾಸಿಟ್ಗೆ ನೋ ಲಿಮಿಟ್, ಎಲ್ಲಿ ಎಷ್ಟು ಬೇಕಾದ್ರೂ ಡೆಪಾಸಿಟ್ ಮಾಡಬಹುದು. ಅಪ್ ಟು 50,000 ಬರ್ಬೇಕು. 50,000 ವಿತ್ ಡೆಪಾಸಿಟ್ ವಿತ್ ಡ್ರಾ. ಹೋಮ್ ಬ್ರಾಂಚ್ ಅಲ್ಲಿ ಮಾತ್ರ ನೋ ಲಿಮಿಟ್ ಆಪ್ಷನ್ ಇದೆ ಸರ್. ನೀವು ಹೇಗೆ ನೀವು ಕ್ವಶನ್ ಮಾಡಿ, ನಮ್ಮ ಸರ್ವಿಸ್ ಏನು ಸಿಗುತ್ತೆ, ನಮ್ಮಿಂದ ಏನಾದರೂ ತೊಂದರೆ ಆದರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಸರ್ ಇರ್ತಾರೆ, ಬಸ್ ಮಾರ್ಚ್ ಇರ್ತಾರೆ, ನಾವೆಲ್ಲ ಡಿಸ್ಪ್ಲೇ ಮಾಡ್ತೀವಿ ನಮ್ಮ ಸರ್ವಿಸ್ ಏನೇನು ಸಿಗುತ್ತೆ ಅಂತ. ನಿಮ್ಮ ಸಹಕಾರ ಹೀಗೆ ಮುಂದುವರಲಿ ಅಂತ ನಾನು ಕೇಳ್ಕೊಳ್ತಾ, ನಮ್ಮ ಅಂಚೆ ಕಚೇರಿ ರೂಪನಗರದ ಅಂಚೆ ಕಚೇರಿ ಇಲ್ಲಿ ಓಪನ್ ಆಗಲಿಕ್ಕೆ ಸಹಕರಿಸಿದ ನಮ್ಮ ರೂಪನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದನ ತಿಳಿಸ್ತಾ, ಹಾಗೂ ನಮ್ಮ ಈ ಅಂಚೆ ಕಚೇರಿ ಇಲ್ಲಿ ಓಪನ್ ಆಗಲಿಕ್ಕೆ ತುಂಬ ಶ್ರಮ ವಹಿಸಿದಂಥ ನನ್ನ ಹಿರಿಯರಾದಂಥ ಕೇಶವಮೂರ್ತಿ ಸರ್ ಮತ್ತು ನಾಗೇಂದ್ರ ಸರ್, ರಮೇಶ್ ಸರ್, ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಹಾಗೆ ಮತ್ತೆ ನಮ್ಮ PRP ನಾಗೇಶ್ ಸರ್, ಸುನೀಲ್ ಸರ್, ಇವ್ರದ್ದು ತುಂಬ ಶ್ರಮ ಇದೆ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಸರ್ ಪರಮೇಶ್ ಸರ್, ಮಂಜಾಕ್ ಸರ್, ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ನಮ್ಮ ಡಿವಿಷನ್ ಸೂಪರ್ಡೆಂಟ್ SSP ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮ ಶ್ರಮ ತುಂಬ ಇದೆ ಸರ್. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಸರ್. ಸುಂದರವಾದ ಸ್ಥಳ ಒದಗಿಸ್ಕೊಟ್ಟಿದ್ದು ಹೌದು ಸರ್. ನಮ್ಮ ಈ ಬಿಲ್ಡಿಂಗ್ ತುಂಬಾ, ಈ ಲೊಕೇಶನ್ ತುಂಬಾ ಚೆನ್ನಾಗಿದೆ ಸರ್. ಇದು ಆಗ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ಬಾಲು ಸರ್ಗೆ ಮತ್ತೆ ಪೂಜಾರ್ ಸರ್ಗೆ ನಾನು ರಿಕ್ವೆಸ್ಟ್ ಮಾಡೋದಕ್ಕೆ, ನಾವು ಹೇಳಿದ್ದಕ್ಕೂ ನಾವು ಏನು ಮಾತೇ ಆಡಲಿಲ್ಲ. ಎತ್ಕೊಂಡು ಆಗಿ ಒಪ್ಕೊಂಡು ಮಾಡಿ ನೀವು ಸಹಕಾರ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಹಕಾರದ ಮಾಡಿಕೊಟ್ಟಂತ ನಮ್ಮ ಪೂಜಾರ್ ಸರ್ ಮತ್ತೆ ಬಾಲು ಸರ್ಗೆ ವಿಶೇಷವಾದ ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಿಟೈರ್ಡ್ ಅಫಿಷಿಯಲ್ಗಳಾದಂಥ ಭಾರತಿ ಮೇಡಮ್, ಜಯಂತಿ ಮೇಡಮ್ ತಮ್ಮ ಅವರೇ ಓನ್ ಆಗಿ ಸ್ವೀಟ್ ಖಾರ ಪ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ಸೊಸೈಟಿಯವರು ಕಾಫಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ಸವಿನಯ ಮನವಿಯನ್ನ ಮಾಡ್ತೇನೆ ಸರ್. ಇದಾದ ನಂತರ ಇವತ್ತು ಮತ್ತೆ SVP ನಗರದಲ್ಲಿ ಮತ್ತೆ ಇನ್ನೊಂದು ಆಫೀಸ್ ಓಪನಿಂಗ್ ಇದೆ. ಅಲ್ಲೂ ತುಂಬಾ ಜನ ಸೀನಿಯರ್ ಸಿಟಿಜನ್ ಇದ್ದಾರೆ. ಅಲ್ಲೂ ಸಹ ಒಂದು ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಇದಾದ ನಂತರ राजनं समर्पयामि। राजनन्ते परिमलं पत्रपुष्पाणि समर्पयामि।
ಈ ರೂಪಾನಗರದ ನಿವಾಸಿಗಳು ಎಲ್ಲರೂ ಸೇರಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸರ್ವಜ್ಞನೂ ಸರ್ವಶಕ್ತನೂ ಆದ ನಿನ್ನ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಇವರೆಲ್ಲರ ಸಹಕಾರದೊಂದಿಗೆ ನಮ್ಮ ಅಂಚೆ ಕಚೇರಿಯಲ್ಲಿ ಬರಬೇಕೆಂಬ ಪ್ರೇರಣೆಯಂತೆ ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿ ನಿನ್ನ ಸನ್ನಿಧಾನದಲ್ಲಿ ಪೂಜೆಯನ್ನು ಸಹ ಸಲ್ಲಿಸೋದಾಗಿದೆ. ಈ ಅಂಚೆ ಕಚೇರಿಯು ಎಲ್ಲರ ಸಹಕಾರದೊಂದಿಗೆ ಇನ್ನು ದಿನದಿನಕ್ಕೂ ಅಭಿವೃದ್ಧಿ ಹೊಂದಿಗೆ ಯಾವುದೇ ಕಾರ್ಯ ಇದ್ದರೂ ಇಲ್ಲೇ ಮಾಡಬೇಕು ಮತ್ತು ನಾವು ಗೋಕಾಲಿಗೆ ಹೋಗುವಂಥ ಸಂದರ್ಭ ಬರಬಾರದು ಉದ್ದೇಶದಿಂದ ಇಲ್ಲಿ ತರಿಸಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಜನರ ಸಹಾಯ ಸಹಕಾರದೊಂದಿಗೆ ಇನ್ನೂ ಅಭಿವೃದ್ಧಿ ಹೊಂದು ಎಲ್ಲರಿಗೂ ಅನುಕೂಲ ಆಗುವಂತೆ ಅನುಗ್ರಹಿಸಬೇಕೆಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಗಜಾನ ಸಿದ್ಧಿವಿನಾಯಕ ಒಳ್ಳೆಯ ನಮೋ ಭಗವತಿ